ಈ ವೃದ್ಧ ದಂಪತಿಗಳ ಹೆಸರು ನಾರಾಯಣಮ್ಮ ಚೆನ್ನಪ್ಪ ಅಂತ. ಚಿಕ್ಕಬಳ್ಳಾಪುರ ತಾಲೂಕಿನ ಗುಂತಪನಹಳ್ಳಿ ಗ್ರಾಮದ ನಿವಾಸಿಗಳು. ವೃದ್ಧ ದಂಪತಿಗಳಿಬ್ಬರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಆದರೆ ಅವರಿಬ್ಬರು 6 ವರ್ಷಗಳಿಂದ ಹಸುಗಳ ಗೂಡಲ್ಲಿ ವಾಸ ಮಾಡಿಕೊಂಡಿದ್ದರು. ಹಾವು, ಚೇಳು, ಇಲಿ ಇವುಗಳೇ ಇವರ ಸಂಬಂಧಿಕರು. ಇವರ ಬಗ್ಗೆ ವಿಚಾರಿಸಲು ಯಾರೊಬ್ಬರು ಕೂಡ ಬರುತ್ತಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಸಮಾಜ ಸೇವೆಯೇ ದೇವರ ಸೇವೆ ಎಂದು ತಿಳಿದಿರುವ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಅವರ ಗಮನಕ್ಕೆ ತಂದ ಸ್ಥಳೀಯರು ಕೂಡಲೇ ಗುಂತಪನಹಳ್ಳಿ ಗ್ರಾಮಕ್ಕೆ ತೆರಳಿ ವಯೋವೃದ್ಧರ ಕಣ್ಣೀರ ಕತೆ ಕೇಳಿ ಭಾವುಕರಾಗಿದ್ದಾರೆ. ಅಂದು ವೃದ್ಧರ ಕಷ್ಟಗಳನ್ನ ಕೇಳಿ ಅವರಿಗೆ ಬೇಕಾದ ಸುಸಜ್ಜಿತ ಮನೆಯನ್ನ ಕಟ್ಟಿಕೊಡುವುದಾಗಿ ಭರವಸೆ ನೀಡಿದರು. ಅದರಂತೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿಸಿಕೊಟ್ಟು ಇಂದು ಗೃಹ ಪ್ರವೇಶ ಮಾಡಿಕೊಟ್ಟಿದ್ದಾರೆ. ಓಕೆ ಸರ್, ಒಂದೇ ಸರಿ ಕಟ್ ಮಾಡಿ. నువ్వు అంతే ಪೂಜಾ ಅಂತ ಸ್ವಲ್ಪ ಜನ ಬರಪ್ಪ, ಚಿಕ್ಕದು ಇವಾಗ ಇತ್ತಮ್ಮ. ಸರ್, ಈಗ ಮನೆ ಕಟ್ಟಿರೋದು ನಾನೊಬ್ಬ ಅಲ್ಲ, ನನ್ನ ಸ್ನೇಹಿತರೆಲ್ಲರೂ ಸೇರಿ ಅವರ ಸಹಕಾರದಿಂದ ಇವತ್ತು ಕಟ್ಟಿದ್ದೀವಿ. ಅದಕ್ಕೆ ಮೊದಲು ನಮ್ಮ ಹರೀಶು ನನಗೆ ಈ ಜಾಗಕ್ಕೆ ಬರೋದಕ್ಕೆ ಒಂದು 2 ತಿಂಗಳಿಂದನೂ ನಾನು ಕರೀತಾಯಿದ್ರು. ಬರಬೇಕಣ್ಣ, ಬರಬೇಕು. ನನಗೆ ಗೊತ್ತಿರಲಿಲ್ಲ ವಿಷಯ ಏನಂತ. ಇಲ್ಲಿ ಬಂದಾಗ ನೋಡಿದಾಗ ನಾವೇನೋ ಒಂದು ಸಣ್ಣ ಸಹಾಯ ಮಾಡಬೇಕು ಅಂತ ಬಂದಿದ್ದು. ಸಣ್ಣ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದನ್ನು ಅವ್ರ ಮನೆ ದುಸ್ಥಿತಿ ನೋಡಿ, ತಂದೆ ತಾಯಿ ಆಗ್ತಾನೆ 2 ಮಕ್ಕಳನ್ನ ಬೇರೆ ಕಳ್ಕೊಂಡಿದ್ರು. ಆ ತಾಯಿಗೆ ಕ್ಯಾನ್ಸರ್ ಇತ್ತು. ಮನೆ ತೀರಾ ದುಸ್ಥಿತಿಯಲ್ಲಿತ್ತು. ಸೊ ನಾವೇನು ಮಾಡಿದ್ವಿ, ಇದಕ್ಕೆ ಸರಿ ಅಂತೇಳಿ ಒಂದು ಖಾಲಿ ಸೈಟ್ ಅವ್ರದ್ದೇ ಇದ್ದಿದ್ದರಿಂದ ಮನೆ ಕಟ್ಕೊಡೋಣ ಅಂತ ಡಿಸೈಡ್ ಮಾಡಿದ್ವಿ. ಆ ಸಂಕಲ್ಪ ಇವತ್ತು ಸಾಕಾರ ಆಗಿದೆ. ಇದಕ್ಕೆ ನನ್ನೆಲ್ಲ ಸ್ನೇಹಿತರು ಸಹಾಯ ಇದೆ. ಇದಕ್ಕೆ ಮುಖ್ಯವಾಗಿ ಹರೀಶು ಮತ್ತು ನನ್ನ ಸ್ನೇಹಿತನಾದ ಇದೇ ಸ್ಥಳೀಕರಾದ ಸುರೇಶ್ ಅವರು ನಿಂತ್ಕೊಂಡು ಕೆಲಸ ಮಾಡಿ ಇದನ್ನು ಒಂದು ಸಾಕಾರಗೊಳಿಸಿದ್ದಾರೆ. ಅವ್ರಿಗೆಲ್ಲರಿಗೂ ನನ್ನ ಚೆನ್ನಪ್ಪ ಮತ್ತು ನಾರಾಯಣಮ್ಮನವರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಸರ್, ಇನ್ನು ಮುಂದೆ ಅವ್ರ ಸಂಸಾರ ಚೆನ್ನಾಗಿರಲಿ ಅಂತ ಅಂದ್ಕೊಂಡಿದ್ವಿ. ಅವ್ರಿಗೆ ಏನೇನು ಬೇಕೋ ಮನೆ ಚಿಕ್ಕದಾಗಿದ್ರು ಚೊಕ್ಕದಾಗಿ ಮಾಡಿಕೊಟ್ಟಿದ್ವಿ. ಒಂದು ಸಂಪ್ ಮಾಡಿದ್ದೀವಿ, ಅದಕ್ಕೊಂದು ಮೋಟ್ರ್ ಇಟ್ಟಿದ್ದೀವಿ, ಮತ್ತು ಲೈಟ್ಸ್ ಕೊಟ್ಟಿದ್ದೀವಿ, ಒಂದು ಫ್ಯಾನ್ ಕೊಟ್ಟಿದ್ದೀವಿ. ಸಣ್ಣ ಮನೆ ಇದ್ರೂ ಕಿಚನ್ ಒಂದು ಸಪ್ರೇಟಾಗಿ, ಮತ್ತು ಟಾಯ್ಲೆಟ್ ಹೊರಗಡೆ ಮಾಡಿದ್ದೀವಿ. ಏನೇನು ಮಾಡಬೇಕೋ ಎಲ್ಲ ಮಾಡಿಕೊಟ್ಟಿದ್ದೀವಿ. ರೇಷನ್ ಅಂತೂ ಸಿಗ್ತಾಯಿದೆ. ರೇಷನ್ ಜೊತೆಗೆ ಒಂದಷ್ಟು ಜನ ಅವ್ರ ಜೊತೆ ನಿಂತ್ಕೊತಾರೆ. ನನಗೆ ಗೊತ್ತಿರೋಂಗೆ ಅವ್ರ ಜೀವನ ಇನ್ಮೇಲೆ ಮೊದಲಿಗಿಂತಲೂ ಚೆನ್ನಾಗಿರ್ಬೋದು ಅನ್ನೋದನ್ನು ಅಂದ್ಕೊಂಡಿದ್ದೀನಿ. ಅದನ್ನೇ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ನೀವು ಯಾವಾಗಲೂ ಕೇಳ್ತಿರ್ತೀರಿ ಈ ಕಾರ್ಯಗಳು ಯಾಕೆ ಅಂತಂದರೆ, ಈ ಸಮಾಜದಿಂದನೇ ನಾನು ಇವತ್ತೇನಾದರೂ ಆಗಿರೋದು. ನಾವು ಒಂದು ಬಡ ಕುಟುಂಬದಿಂದ, ಮಧ್ಯಮ ವರ್ಗದಿಂದ ಬಂದಂಥವ್ರಿಗೆ ಫೀಸ್ ಕಟ್ಟಬೇಕಾದ್ರೆ ಕಷ್ಟ, ಒಂದು ಮನೆಯಲ್ಲಿ ಮದುವೆ ಮಾಡಬೇಕಾದ್ರೆ ಕಷ್ಟ, ಇನ್ನೇನೋ ಒಂದು ಹೊಸ ಬಟ್ಟೆ ತೊಗೊಬೇಕಾದ್ರೆ ಕಷ್ಟ. ಈ ಕಷ್ಟಗಳೆಲ್ಲ ನೋಡಿ ಮುಂದೆ ಏನಾದರೂ ಆದಾಗ ಈ ಕಷ್ಟ ಇರೋವಂಥವ್ರ ಜೊತೆ ನಿಂತ್ಕೊಬೇಕು ಅಂತ ಅನಿಸ್ತಾ ಇತ್ತು. ಯಾಕಂದರೆ ಆವತ್ತು ನಮ್ಮ ಜೊತೆ ಬೇರೆಯವ್ರು ನಿಂತಿದ್ದರು. ಅವರೆಲ್ಲ ನಿಂತಿದ್ದಕ್ಕೆ ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ. ನನ್ನ ಕೈಯಲ್ಲಾಗಿದ್ದು ಇವಾಗ ನನ್ನ ಸಮಾಜಕ್ಕೆ ಕೊಡೋವಂಥ ಕಾರ್ಯನ ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ಮಾಡ್ತಾಯಿದ್ದೀನಿ. ಸರ್, ಅಧಿಕಾರ ಇದ್ದು ಮಾಡಿದ್ರೆ ಇದೇನು ಸಿಗಬೇಕಾಗಿಲ್ಲ ಸರ್. ಅಂದರೆ ಅಧಿಕಾರ ನೀವು ಹೋಗೋದೇ ನಾವೇನೋ ಕೆಲಸ ಮಾಡ್ತೀವಿ ಅಂತ ಹೇಳೋದಕ್ಕೆ, ಅದಕ್ಕೆ ಸರ್ಕಾರದಿಂದ ನಿಮ್ಗೆ ಸಂಬಳ ಕೊಡ್ತಾರೆ, ನಿಮ್ಮ ಕೆಲಸ ನೀವು ಮಾಡ್ತೀರಾ. ಇದು ನಾವು ಸಂತೃಪ್ತಿಗೆ ಮಾಡ್ತಾ ಇರೋದು, ನಮ್ಮ ಸ್ವಂತ ದುಡ್ಡಲ್ಲಿ ಮಾಡ್ತಾ ಇರೋದು. ಅದಕ್ಕೋಸ್ಕರ ಇಷ್ಟೊಂದು ಪ್ರೀತಿ, ಇಷ್ಟೊಂದು ಜನ ಅದನ್ನು ಗುರುತಿಸ್ಕೊತ ಇದ್ದಿದ್ದಾರೆ. ಸರ್ಕಾರದ ಹಣದಲ್ಲಿ ಯಾರೋ ಏನೋ ಮಾಡೋದಕ್ಕೆ ಮತ್ತು ಸ್ವಂತ ಹಣದಲ್ಲಿ ದುಡ್ದಿರೋ ಹಣದಲ್ಲಿ ಯಾರೋ ಏನೋ ಮಾಡೋದಕ್ಕೆ ಅದರದ್ದು ವ್ಯತ್ಯಾಸ ಗುರುತಿಸೋವಂಥ ಜನಕ್ಕೆ ಗೊತ್ತಿದೆ. ಅವರ ಪ್ರೀತಿ ಮತ್ತು ಆಶೀರ್ವಾದ ನನ್ನನ್ನು ಈವನ್ ನನ್ನ ಉದ್ಯಮದಲ್ಲಿ ಕೂಡ ಮೇಲಕ್ಕೆ ತೊಗೊಂಡು ಹೋಗ್ತಾಯಿದೆ. ಅದಕ್ಕೆ ನನಗೆ ಫೀಲ್ ಆಗ್ತಿದೆ. ಎಲ್ಲಿ ನಾನು ಏನು ಕೊಡ್ತಿದ್ದೀನಿ ಅದರ 100ರಷ್ಟು ಸಂತೃಪ್ತಿ ಇದೆ, 100ರಷ್ಟು ಅಭಿವೃದ್ಧಿ ಕೂಡ ಇದೆ.
ಇನ್ನು ವೃದ್ಧ ದಂಪತಿಗಳು ನಾರಾಯಣಮ್ಮ ಚೆನ್ನಪ್ಪ ಇಬ್ಬರಿಗೂ ಅನಾರೋಗ್ಯದಿಂದ ಬಳಲುತ್ತಿದ್ದು ಇದ್ದ ಒಬ್ಬ ಮಗ ಮಹಡಿಯಿಂದ ಬಿದ್ದು ಅನಾರೋಗ್ಯಕ್ಕೆ ಒಳಗಾಗಿದ್ದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತೋರಿಸಿದ್ದರೂ ಪ್ರಯೋಜನವಾಗದೆ ಸಾವನ್ನಪ್ಪಿದ್ದ. ಇನ್ನಿಬ್ಬರು ಹೆಣ್ಣು ಮಕ್ಕಳಿದ್ದು ಇಬ್ಬರಿಗೂ ಬಡ ಕುಟುಂಬಗಳಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಆದರೆ ಜೀವನ ನಡೆಸಲು ಸಾಧ್ಯವಾಗದೆ ಸುಸಜ್ಜಿತ ಮನೆಯಿಲ್ಲದೆ ಕೆಲವು ವರ್ಷಗಳು ಪಕ್ಕದ ಊರಿನಲ್ಲಿ ವಾಸ ಮಾಡಿಕೊಂಡಿದ್ದ ವೃದ್ಧ ದಂಪತಿ 6 ವರ್ಷಗಳಿಂದ ಗುಂತಪನಹಳ್ಳಿ ಗ್ರಾಮದ ಅಜುಗೂಡಿನಲ್ಲಿ ವಾಸ ಮಾಡಿಕೊಂಡಿದ್ರು. ಇವರ ಕಷ್ಟಗಳಿಗೆ ಒಡ ಹುಟ್ಟಿದವರು ಯಾರೂ ಆಗಿರಲಿಲ್ಲ. ಆದರೆ ಇದನ್ನು ಮನಗೊಂಡ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಮನೆ ಕಟ್ಟಿಸಿಕೊಟ್ಟು ನಮ್ಮ ಬಾಳಿಗೆ ಬೆಳಕಾಗಿದ್ದಾರೆ ಎಂದು ವೃದ್ಧರಿಬ್ಬರು ಹರ್ಷ ವ್ಯಕ್ತಪಡಿಸಿದರು. ಹೆಸರು ಚೆನ್ನಪ್ಪ ಸಂದೀಪ್ ಅಣ್ಣ ಮಾಡಿಕೊಟ್ನ ಬಂದು ಮನೆ ತಕ್ಕ ಬಂದುಬಿಟ್ಟು ನಮ್ಮನ್ನು ನೋಡಿಬಿಟ್ಟು ನಮ್ಮ ಹೆಂಗಸರನ್ನ ನನ್ನ ನೋಡಿಬಿಟ್ಟು ಏನೋ ಮನೆ ಸುರೇಶಪ್ಪ ಮನೆ ಕಟ್ಕೊಟ್ಬಿಟ್ರೆ ಅವರು 20 ಜನ ಬಂದಿದ್ರು ಕಾರ್ನಾಗ ಬಂದು ಅವರು ಒಳ್ಳೇದು ಮಾಡಿಸ್ಬಿಟ್ಟು ಮನೆ ಕಟ್ಕೊಟ್ಬಿಟ್ಟು ಇವನು ಹೆಂಗಿರೋಕ್ಕಾಗ್ತದೆ ಈ ಗಲೀಜಾಗ ಹಂಗೆ ಅಂತಂದ್ಬಿಟ್ಟು ಅವರು ಒಳ್ಳೇದು ಮಾಡಿಕೊಟ್ರಿ ಸರ್. ನಾವು ಇವಾಗ ಜೀವನ ಮಾಡಿಕೊಂಡು ಮನೆಗ ನೋಡಿಕೊಂಡು ತಿನ್ಕೊಂಡು ಇರ್ತೀವಿ ಸರ್. ಅವ್ರ ಹೆಸ್ರಲ್ಲಿ ಬಿಟ್ಟು 1000 ಬದುಕಲಿ ಪರವಾಗಿಲ್ಲ ಏನೋ ಅಂಥವ್ರಿಗೆ ಸಹಾಯ ಮಾಡಿದ್ದಕ್ಕೆ ಇವತ್ತಕ್ಕೂ ಕಡ್ಡಾಣಿಸ್ಬಿಟ್ಟು 24 ಗಂಟೆ ಹೊತ್ತು ಆತನೇ ತಳ್ಕೊತೀವಿ ಸರ್. ಯಾರಿಗೂ ಸುರೇಶ್ ರಮೇಶನ್ನು ಕೂಡ ಇದು ಮಾಡಿಬಿಟ್ಟು ನಮಗೆ ಕಟ್ಕೊಟ್ಟವ್ರೆ. ಎಲ್ಲರೂ ಚೆನ್ನಾಗಿದ್ದೀವಿ. ಇವಾಗ ಎಲ್ಲರನ್ನ ಕರೆಸ್ಬಿಟ್ಟು ಎಲ್ಲರಿಗೂ ಊಟ ಹಾಕಿಸಿ ಎಲ್ಲ ಇದು ಮಾಡೋದು ಸರ್. ಮಾಡಿಕೊಂಡು ಅವ್ರ ಹೆಸರು ಹೇಳ್ಕೊಂಡು ಮನೆ ಚೆಂದಾಗಿ ಮಾಡ್ಕೊಳ್ಬೇಕು. ಈಗ ಸಂದೀಪ್ ಅಣ್ಣ ತಮ್ಮನು ಬಂದಿದ್ನು ನೋಡಿಬಿಟ್ಟು ಚೆಂದಾಗಿ ಮಾಡ್ಕೊಳ್ತಾತ ಬರ್ತೀವಿ ನಮ್ಮ ಅಣ್ಣೆ ಅಪ್ಪನು ಅಂತ ಹೇಳ್ಬಿಟ್ಟು ಚೆಂದಾಗೈತೆ ಅಂತಂತ ಹೋದ್ರು ಸರ್. ಈಗ ಮೊದಲು ಹೆಂಗೆ ಪರಿಸ್ಥಿತಿ ಇತ್ತು, ಇವಾಗ ಸಂತೋಷ ಆಗ್ತಾಯಿತ್ತು ಸರ್. ಆ ಮಣ್ಣು ಚೆನ್ನಾಗಿ ಪರಿಸ್ಥಿತಿ ಸರ್. ಇದೆಲ್ಲ ಒಳಗಡೆ ಬರ್ತಾಯಿತ್ತು. ಹಳೆ ಮನೆ ಇದ್ದಿದ್ದು 4 ಜನ ಇದ್ದಿದ್ದು ನಾವು ಅಣ್ಣ ತಮ್ಮರು. 4 ಜನ ಇಬ್ಬರು ಹೋಗ್ಬಿಟ್ರು. ನಾವು ಊರು ಬಿಟ್ಟು ಪಕ್ಕದ ಊರಾಗ ಇದ್ದೇವೆ. ಆ ಊರಾಗ ಒಂದು 6 ವರ್ಷ ಅಲ್ಲೇ ಇದ್ವಿ. ಅಲ್ಲಿಂದ ಬಂದು ನಮ್ಮ ಅಣ್ಣ ಬಂದು ಈ ಹೆಣ್ಣನ್ನು ಬಂದು ನಮ್ಮಣ್ಣ ಸಿಕ್ಕಣ್ಣ ಬಾ ನೀನು ಮನೆ ಕಟ್ಕೊಳೋವರೆಗೂ ಮನೆ ಅಥವಾ ನೀನೇ ಇರಿ ಬಾ, ಯಾರ ಮಗನೂ ಮಾತಾಡೋಂಗಿಲ್ಲ ಅಂತಂದ್ಬಿಟ್ಟು ಕರ್ಕೊಂಡು ಬಂದು ಮನೆಗೆ ಈ ವಾಸ ಮಾಡಿದ್ವಿ ಸರ್. ಒಟ್ಟಾರೆ ಈಗಿನ ಕಾಲದಲ್ಲಿ ಒಡ ಹುಟ್ಟಿದವರೇ ನಮಗೆ ಆಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ವೃದ್ಧ ದಂಪತಿಗಳಿಬ್ಬರು ಮನೆಯಿಲ್ಲದೆ ಅನಾರೋಗ್ಯದಿಂದ ಬಳಲುತ್ತಿದ್ದವರನ್ನು ಕಂಡ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಮನೆ ಕಟ್ಟಿಸಿಕೊಟ್ಟು ಅವರು ಇದ್ದಷ್ಟು ದಿನ ಸುಖವಾಗಿ ಬಾಳಲಿ ಎನ್ನುವ ಮನಸ್ಸು ಯಾರಿಗೂ ಬರುವುದಿಲ್ಲ. ಇವರ ಸಮಾಜ ಕಾರ್ಯ ಹೀಗೆ ಮುಂದುವರಿಯಲಿ ಎಂಬುದೇ ನಮ್ಮ ಆಶಯ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.